ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಎಮ್ಮೆಂದಾವಾದ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ನಾನಿವತ್ತು ಒಂದು ಸೆಲ್ಫ್ ಫೇಶಿಯಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಒಂದು 4-5 ಕಮೆಂಟ್ಸ್ಗಳು ಬಂದಿತ್ತು, ಸೆಲ್ಫ್ ಫೇಶಿಯಲ್ ವಿಡಿಯೋ ಯಾಕೆ, ಹೇಗೆ ಮಾಡೋದು ತೋರಿಸಿ, ಅಪ್ಲೋಡ್ ಮಾಡಿ ಅಂತ ಹೇಳಿ. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಫೇಶಿಯಲ್ಲು ನಮಗೆ ಮಂತ್ಲಿ ಒಂದ್ಸತಿ ಬೇಕು. ಈ ಪೊಲ್ಯೂಷನ್ ಒಳಗೆ ನಮಗೆ ಈ ಸ್ಟ್ರೆಸ್ಸಲ್ಲಿ ನಾವು ಫೇಶಿಯಲ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ ಬಹಳ ಡಲ್ಲಾಗಿ ಕಾಣುತ್ತೆ. ಫೇಸ್ಗೆ ಮಸಾಜ್ ಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರಲ್ಲ, ಅವಾಗ ಅದು ಗ್ಲೋ ಕಾಣಲ್ಲ, ಫೇಸು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಕಂಪಲ್ಸರಿ ನಾವು ಒಂದು ಮಂತ್ಲಿ ಒಂದ್ಸತಿ ಯಾರೋ ನಾವು ಫೇಶಿಯಲ್ ಮಾಡ್ಕೋಬೇಕು. ಫೇಶಿಯಲ್ ಮಾಡ್ಕೋಬೇಕು ಅಂದರೆ ನಾವು ಪಾರ್ಲರ್ಗೆ ಹೋಗ್ಬೇಕಂತ ಏನಿಲ್ಲ. ಎಷ್ಟೊಂದು ನಾವು ಪಾರ್ಲರ್ಗೆ ಹೋಗಿ ನಾವು ದುಡ್ಡು ಹಾಕೋಕ್ಕಾಗತ್ತೆ ಹೇಳಿ. ಆಮೇಲೆ ಒಬ್ಬೊಬ್ರಿಗೆ ಏನಂದರೆ ಮೈಂಡಲ್ಲಿ ಬಂದುಬಿಟ್ಟಿರುತ್ತೆ, ನಾವು ಸೆಲ್ಫ್ ಫೇಶಿಯಲ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಅದು ಮಸಾಜ್ ಚೆನ್ನಾಗಿ ಬರಲ್ಲ, ನಾವು ಮಾಡ್ಕೊಳಕ್ಕೆ ಹೋದರೆ ವೇಸ್ಟ್ ಅದು. ಸೊ ಹಾಗಾಗಿ ಬೇಡ ಬಿಡು ಅಂತ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಇವತ್ತು ಸೆಲ್ಫ್ ಫೇಶಿಯಲ್ ಬಗ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದು ಶ್ಲೋಕ ಪ್ರಾಡಕ್ಟು, ಮೋದಿ ಕೇರ್ ಪ್ರಾಡಕ್ಟಲ್ಲಿ ನಾನು ಮಾಡ್ತಾ ಇದ್ದೀನಿ ಗೋಲ್ಡ್ ಫೇಶಿಯಲ್. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು 6 ಸ್ಯಾಚೆಟ್ ಇದೆ, ತೋರಿಸ್ತೀನಿ ನಾನು ನಿಮಗೆ. 6 ಸ್ಯಾಚೆಟ್ಟು ನೋಡ್ಬೋದು ನೀವು. ಇದು ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೋಬೇಕಂದ್ರೆ 2 ಟೈಮ್ಸ್ ಮಾಡ್ಕೋಬೋದು. ನಾರ್ಮಲಾಗಿ ಮಾಡ್ಕೋದು 3 ಟೈಮ್ಸ್ ಮಾಡ್ಕೋಬೋದು. ಜಸ್ಟ್ ಇದಕ್ಕೆ 260 ರುಪೀಸು. ಇದ್ರ ಮೇಲೆಲ್ಲ ಸ್ಟೆಪ್ಸ್ ಕೊಟ್ಬಿಟ್ಟಿರ್ತಾರೆ ನಮಗೆ ಆರಾಮಾಗಿ. ಇದ್ರ ಮೇಲೆ ಈಸಿಯಾಗಿರುತ್ತೆ ಸ್ಟೆಪ್ಸ್ಗಳು ನೋಡ್ಕೊಂತ ನಾವು ಆರಾಮಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ನಾನು ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ, ಬನ್ನಿ ನೋಡೋಣ. ಫೇಶಿಯಲ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಈ ಪ್ರಾಡಕ್ಟ್ ಥ್ರೂಯಿಂದನೇ ನಾವು ಫೇಸ್ ಮಸಾಜ್ ಮಾಡ್ಕೊತಾ ಹೋಗ್ಬೋದು. ಫೇಸ್ ಮಸಾಜ್ ಮಾಡ್ಕೊಳ್ಳೋಕ್ಕೆ ಕೈಯಿಂದ ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ ಈ ಪ್ರಾಡಕ್ಟ್ ಸಹಾಯದಿಂದ ಮಾಡ್ಬೋದು. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ, ತುಂಬ ವರ್ಷ ಆಯಿತು ನಾನು ಆರ್ಡರ್ ಮಾಡಿದ್ದನ್ನು. ಇದ್ರ ಲಿಂಕ್ ಇದ್ದರೆ ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ. ಇದು ಶೆಲ್ ಇದೆ, ಇದು ಶೆಲ್ಲಲ್ಲಿ ಮಾಡೋದು. ಶೆಲ್ ತೋರಿಸ್ತೀನಿ ನಾನು ನಿಮಗೆ. 2 ಶೆಲ್ ಬೇಕಾಗುತ್ತೆ, ನಾರ್ಮಲ್ ಶೆಲ್ಲು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಮಸಾಜ್ ತುಂಬ ಚೆನ್ನಾಗಾಗುತ್ತೆ. ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ವೈಬ್ರೇಷನಿಂದ ನಾವು ಫೇಸಿಗೆ ಮಸಾಜ್ ಮಾಡ್ಕೊಳ್ತಾ ಹೋಗ್ಬೋದು. ನಮಗೆ ಕೈ ಕೂಡ ನೋವು ಬರಲ್ಲ. ಆವಾಗ ಕೈ ನೋವು ಬರುತ್ತೆ, ನಾವೇ ಕೈಯಿಂದ ಮಸಾಜ್ ಮಾಡೋದಾದರೆ ಅಂತ ಕಷ್ಟ ಆಗುತ್ತೆ ಅಂತ ಹೇಳೋರಿಗೋಸ್ಕರ ಅಷ್ಟೇ. ಇದರೊಳಗೆ ನನಗೆ 5 ಕ್ಯಾಪ್ಸ್ ಕೊಟ್ಟಿದ್ದಾನೆ. ಈ ಥರದ್ದು 5 ಕ್ಯಾಪ್ಸ್ ಬೇರೆ ಬೇರೆ ಥರದ್ದಿದೆ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಮಸಾಜನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಾವು ಯಾವ ರೀತಿ ಮಸಾಜ್ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ, ಬನ್ನಿ. ಬಟ್ಲ ಅವಶ್ಯಕತೆ ಏನಿಲ್ಲ, ಜಸ್ಟ್ ನಾವು ಕೈಯಲ್ಲೇ ಹಾಕೊಂಡ್ಬಿಟ್ರೆ ಸಾಕು. ನೋಡಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂಥೇಳಿ. ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ನಮಗೆ. ಇದಕ್ಕೆ ಸ್ವಲ್ಪ ನೀರಷ್ಟೇ, ಒಂದು 2-3 ಡ್ರಾಪ್ಸ್ ಅಷ್ಟೇ ನೀರು ಹಾಕ್ಕೊಂಡ್ಬಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲಿ ಫಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ನಾವು ಕೈಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಫಸ್ಟ್ ಪೂರ್ತಿಯಾಗಿ ನಾವು ಅಪ್ಲೈ ಮಾಡೋಣ. ಕುತ್ತಿಗೆಗೂ ಅಪ್ಲೈ ಮಾಡಿ, ಕುತ್ತಿಗೆ ಕೂಡ ಕಪ್ಪಾಗಿರುತ್ತೆ. ಎಲ್ಲಿ ಜಾಸ್ತಿ ಕಪ್ಪಾಗಿರುತ್ತಲ್ಲ ಅಲ್ಲಿ ಜಾಸ್ತಿ ಮಸಾಜ್ ಮಾಡಿ ಅಷ್ಟೇ. ಫಸ್ಟ್ 1-2 ನಿಮಿಷ ನಾವು ಕೈಯಲ್ಲೇ ಮಾಡ್ಕೊಳ್ತಾ ಹೋಗೋಣ ಈ ಥರ. ನೆಕ್ಸ್ಟು ಈ ಮಸಾಜರ್ ತೊಗೊಂಡ್ಬಿಟ್ಟು ಇದರೊಳಗೆ ಕ್ಯಾಪ್ ತುಂಬ 5 ಟೈಪ್ಸ್ ಆಫ್ ಕ್ಯಾಪ್ ಇದೆ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಆ ಕ್ಯಾಪನ್ನು ತೊಗೊಂಡ್ಬಿಟ್ಟು ನೀವು ಮಸಾಜ್ ಮಾಡ್ಕೋಬೋದು. ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳಿ. ನಿಮಗೆ ಕೈಯಲ್ಲಿ ಮಾಡ್ಕೊಳಕ್ಕಾಗೋದೇ ಇಲ್ಲ ಅಂದರೆ ನೀವು ಪೂರ್ತಿನೂ ಮಸಾಜರಲ್ಲೇ ಮಾಡ್ಕೋಬೋದು. ಬಟ್ ಫಸ್ಟಿಗೆ ಅಪ್ಲೈ ಮಾಡ್ಬೇಕಾದ್ರೆ ಮಾತ್ರ ಕೈಯಲ್ಲಿ ಅಪ್ಲೈ ಮಾಡಲೇಬೇಕಾಗತ್ತೆ. ಬಹಳ ಈಸಿ ಆಗುತ್ತೆ, ತುಂಬ ರೀಸನಬಲ್ ಪ್ರೈಸಲ್ಲಿ ನಾವು ಮಾಡ್ಕೋಬೋದು. ಪಾರ್ಲರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ನಾವು ಸ್ಕ್ರಬ್ಬಲ್ಲಿ ಮಸಾಜರಲ್ಲಿ ಮಾಡೋಣ, ಸ್ವಲ್ಪ ಕೈಯಲ್ಲಿ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೋಡಿ ಕುತ್ತಿಗೆಗೆಲ್ಲ ಅಪ್ಲೈ ಮಾಡೋಣ. ನೆಕ್ಸ್ಟು ಅಪೋಸಿಟಲ್ಲಿ ಮಾಡ್ತಾ ಹೋಗಬೇಕು. ಮತ್ತು ಈ ಮೂಗು ಸೈಡಿಗೆ, ಕಣ್ಣು ಸೈಡಿಗೆ ಮತ್ತು ತುಟಿಗಳ ಸೈಡ್ಗಳಲ್ಲಿ ಕಪ್ಪಾಗಿರುತ್ತೆ, ಅಲ್ಲೆಲ್ಲ ಸ್ವಲ್ಪ ಮಸಾಜನ್ನ ಕೈಯಲ್ಲೇ ಕೊಡಿ. ಮತ್ತು ಕಣ್ಣತ್ರ ಕೂಡ ನಾವು ಕೈಯಿಂದನೇ ಮಾಡಬೇಕು. ಕಣ್ಣತ್ರ ನಾವು ಮಸಾಜರ್ ತೊಗೊಂಡು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ ಈ ಥರ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 2-3 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ಕೈಯಲ್ಲಿ ಆಗೋದೇ ಇಲ್ಲಪ್ಪ ಅನ್ನೋರು ಮಸಾಜರಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 5-10 ಮಿನಿಟ್ಸ್ ಮಾಡ್ಕೋಬೋದು ಅಂದರೆ ನೀವು ಆರಾಮಾಗಿ ಕೈಯಲ್ಲಿ ಮಾಡ್ಕೊಳ್ಬೋದು. ನೆಕ್ಸ್ಟು ಈ ಮಸಾಜರ್ ತೊಗೊಂಡ್ಬಿಟ್ಟು ಮತ್ತೆ ಮಸಾಜ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರೀಸನಬಲ್ ಪ್ರೈಸ್. ನನಗೆ ನೆನಪಿದ್ದಂಗೆ ಇದಕ್ಕೊಂದು ನಾನು 300 ರುಪೀಸ್ ಕೊಟ್ಟಿದ್ದೆ ಅನಿಸುತ್ತೆ ಮಸಾಜರ್ಗೆ. ಆನ್ಲೈನಲ್ಲಿ ಸಿಗತ್ತಿದು. ಪೂರ್ತಿ ಮಸಾಜ್ ಆದಮೇಲೂ ಕೂಡ ಒಂದು ಸತಿ ಮತ್ತೆ ಕೈಯಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಾಗುತ್ತೆ ಫೇಸು. ನೆಕ್ಸ್ಟು ಒಂದು ಕ್ಲಾತ್ ತೊಗೊಂಡ್ಬಿಟ್ಟು, ಸಾಫ್ಟಾಗಿರೋ ಕ್ಲಾತ್ ತೊಗೊಂಡ್ಬಿಟ್ಟು ಅದನ್ನು ಹಸಿ ಮಾಡ್ಕೊಳ್ಳಿ. ಹಸಿ ಮಾಡ್ಕೊಂಡ್ಬಿಟ್ಟು ಫೇಸನ್ನು ಪೂರ್ತಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವೆಟ್ ವೈಪ್ಸ್ ಇದ್ದರೂ ಅದರಲ್ಲೂ ಕೂಡ ಮಾಡ್ಕೋಬೋದು. ನಾನಿವತ್ತು ಬಟ್ಟೆಯಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಥರ್ಡ್ ಸ್ಟೆಪ್ಪು ಗೋಲ್ಡ್ ಕ್ರೀಮು. ಅಲ್ಲಿ ಸ್ಟೆಪ್ಸ್ ಕೊಟ್ಟಿರ್ತೀರಲ್ಲ, ಹಾಗಾಗಿ ನಮಗೇನು ಕಷ್ಟ ಆಗಲ್ಲ. ಸೊ ಇದನ್ನು ಕೂಡ ಒಂದಿಷ್ಟು ಕ್ವಾಂಟಿಟಿ ತೊಗೊಳ್ಳಿ, ನಾನು ತೋರಿಸ್ತಿದ್ದೀನಿ ನೋಡಿ, ಅಷ್ಟು ತೊಗೊಳ್ಳಿ. ಅಷ್ಟು ತೊಗೊಂಬಿಟ್ಟು ಇನ್ನು ಫಸ್ಟ್ ಪೂರ್ತಿ ಫೇಸಿಗೆ ಅಪ್ಲೈ ಮಾಡಿ. ಮೊದಲೇ ನೀರು ಹಾಕೊಂಬಿಡ್ಬೇಡಿ, ನೋಡಿ ಫಸ್ಟ್ ಅದೆಷ್ಟು ತಿಕ್ಕಾಗಿದೆ ಅಂಥೇಳಿ ಅದು ನೋಡಿಬಿಟ್ಟು ಆಮೇಲೆ ನೀರು ಹಾಕ್ಕೋಬೇಕಾಗತ್ತೆ. ನೋಡಿ ಫಸ್ಟ್ ನಾನು ಹಾಗೆ ಮಸಾಜ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಕಪ್ಪಾಗಿರ್ತಲ್ಲ ಅಲ್ಲೆಲ್ಲ ಫುಲ್ ಮಸಾಜ್ ಮಾಡ್ಕೊಳ್ಳಿ. ಫಸ್ಟು ಎಲ್ಲ ಕ್ರೀಮ್ ಥರ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಮಸಾಜರ್ ತೊಗೊಂಡ್ಬಿಟ್ಟು ಮಸಾಜಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಕ್ಯಾಪ್ ಅನಿಸುತ್ತೆ ಅದನ್ನು ಹಾಕ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಒಬ್ಬೊಬ್ರು ಸ್ಕಿನ್ನು ತುಂಬ ಡೆಲಿಕೇಟ್ ಆಗಿರುತ್ತೆ, ಸ್ವಲ್ಪನೂ ನಾವು ಪೇನ್ ತಡ್ಕೊಳಕ್ಕಾಗಲ್ಲ. ಅಂಥವ್ರು ನಿಮಗೆ ಯಾವುದು ಸಾಫ್ಟಾಗಿರೋ ಕ್ಯಾಪ್ಗಳು ಇದೆ ಅದನ್ನು ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಮಸಾಜ್ ಮಾಡ್ಕೊಳ್ಬೋದು. ನಮಗೆ ಕೈ ಕೂಡ ನೋವು ಬರಲ್ಲ. ನಮ್ಗೆ ಅನಿಸ್ಬೋದು, ಅಯ್ಯೋ ನಾವು ಮಸಾಜ್ ನಾವೇ ಮಾಡ್ಕೊಳ್ತಾ ಇದ್ರೆ ಕೈ ತುಂಬ ನೋವುತ್ತೇನೋ ಅಂತ. ಖಂಡಿತ ಕೈ ನೋವು ಬರಲ್ಲ ಇದರಿಂದ. ಅದೇ ಸ್ವಲ್ಪ ಸ್ವಲ್ಪ ನಾವು ಕೈಯಲ್ಲಿ ಕೂಡ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ. ಇನ್ನು ಮತ್ತೆ ಒಂದು ಬಟ್ಟೆಯಲ್ಲಿ ಮತ್ತೆ ಕ್ಲೀನಾಗಿ ಒರೆಸ್ಕೊಳ್ಳಿ ಮುಖಾನ. ಒಂದೊಂದು ಸ್ಟೆಪ್ ಆಗ್ತಿದ್ದಂಗೂ ಕೂಡ ನಾವು ಹಸಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನು ತಗಲಿಸ್ಬಾರ್ದು. ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಇದು ಗೋಲ್ಡ್ ಜೆಲ್. ಇದು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ಕೈ ಮೇಲೆ. ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋಣ. ಇದಕ್ಕೇನು ಫಸ್ಟಿಗೆ ನೀರು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಇದನ್ನು ಕೈಯಲ್ಲಿ ಮಸಾಜ್ ಕೊಡ್ತಾ ಹೋಗಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಶೈನಿಂಗ್ ಬರೋಕ್ಕೋಸ್ಕರ ಇದು ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ತಾ ಹೋಗಿ. ಸ್ವಲ್ಪ ನೀರು ಹಾಕೋದ್ರಿಂದ ಒಂದೆರಡು ಡ್ರಾಪ್ಸು ಮಸಾಜ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅಷ್ಟೇ, ಮತ್ತಿನ್ನೇನಿಲ್ಲ. ತುಂಬ ತಿಕ್ಕಾದರೆ ಮಸಾಜ್ ಮಾಡೋಕ್ಕೆ ಕಷ್ಟ ಆಗುತ್ತಷ್ಟೇ. ಇದನ್ನು ನಿಧಾನಕ್ಕೆ ಅಪ್ಲೈ ಮಾಡ್ತಾ ಹೋಗಿ. ಎಲ್ಲಿ ಕಪ್ಪಿರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿ. ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಅಂಥೇಳಿ. ಕಣ್ಣತ್ರ ಆಗಲಿ ಎಲ್ಲದೂ ಕೂಡ ಅಪೋಸಿಟ್ ಡೈರೆಕ್ಷನಲ್ಲೇ ಮಾಡಬೇಕು. ಕಣ್ಣು ತುಂಬ ಡೆಲಿಕೇಟ್ ಆಗಿರುತ್ತೆ, ಅದಕ್ಕೋಸ್ಕರ ಈ ಥರ ನಿಧಾನಕ್ಕೆ ಮಾಡಬೇಕು. ಕಣ್ಣತ್ರ ಯಾವುದೇ ಕಾರಣಕ್ಕೂ ಮಸಾಜರಲ್ಲಿ ಮಾಡಬಾರ್ದು. ನೋಡಿ ತಲೆ ಭಾಗದಲ್ಲಿ, ಹಣೆ ಭಾಗದಲ್ಲಿ ಯಾವ ಥರ ಮಾಡಬೇಕಂತ. ಆಮೇಲೆ ಸಾಫ್ಟಾಗಿ ಚೀಕ್ ಹತ್ರ ಎಲ್ಲ ಮಸಾಜರಿಂದ ಮಾಡಿಬಿಟ್ಟು ಇದನ್ನು ಮತ್ತೆ ವೆಟ್ ಕ್ಲಾತಲ್ಲಿ ನಾವು ಒರೆಸ್ಕೋಬೇಕಾಗತ್ತೆ. ನೀಟಾಗಿ ಪೂರ್ತಿಯಾಗಿ ವೆಟ್ ಕ್ಲಾತಲ್ಲಿ ಒರೆಸ್ಕೊಳ್ಳೋಣ. ನೆಕ್ಸ್ಟು ಗೋಲ್ಡ್ ಮಾಸ್ಕ್ ಅಪ್ಲೈ ಮಾಡ್ತಿದ್ದೀನಿ, ಸ್ಟೆಪ್ 5. ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಸೊ ಇದನ್ನು ಕೂಡ ಸ್ವಲ್ಪ ಕ್ವಾಂಟಿಟಿ ನೋಡಿ ಎಷ್ಟು ತೊಗೊಂಡಿದ್ದೀನಿ ನಾನು. ಇಷ್ಟು ಕ್ವಾಂಟಿಟಿ ತೊಗೊಂಡ್ಬಿಟ್ಟು ಫಸ್ಟು ಕ್ರೀಮ್ ಅಪ್ಲೈ ಮಾಡ್ತೀವಲ್ಲ ಆ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಫೇಸಿಗೆ ನಿಧಾನಕ್ಕೆ. ಕುತ್ತಿಗೆ ಭಾಗದಲ್ಲೂ ಅಪ್ಲೈ ಮಾಡಬೇಕಾಗತ್ತೆ. ಕಣ್ಣ ಮೇಲ್ಭಾಗದಲ್ಲಿ ಬೇಡ. ಅಪ್ಲೈ ಮಾಡಿಬಿಟ್ಟು ಈ ರೀತಿ ನಿಧಾನಕ್ಕೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ಇದು ಅಪ್ಲೈ ಮಾಡಿಬಿಟ್ಟು ನಾವು ಸ್ಟೀಮ್ ತೊಗೋಬೋದು. ಸ್ಟೀಮ್ ತೊಗೊಳ್ಬೇಕಾಗುತ್ತೆ. ಸ್ವಲ್ಪ ಡ್ರೈ ಆದರೆ ಸಾಕು. ಸ್ಟೀಮ್ ತೊಗೊಂಡಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ಮತ್ತೆ ವೆಟ್ ಕ್ಲಾತಲ್ಲಿ ಒರೆಸಿ. ಯಾವುದೇ ಕಾರಣಕ್ಕೂ ಬಿಸಿನೀರನ್ನು ತಗಲಿಸ್ಬಾರ್ದು ಮುಖಕ್ಕೆ. ಮತ್ತು 8 ಅವರ್ಸು ನಾವು ಸೋಪನ್ನು ಹಚ್ಚಬಾರ್ದು. ಯಾವುದೇ ಕಾರಣಕ್ಕೂ ಸೋಪ್ ಹಚ್ಚಬಾರ್ದು 8 ಅವರ್ಸ್ ತನಕ. ಹಾಗೆ ಬಿಟ್ಬಿಡಬೇಕು. ಯಾವುದೇ ಕ್ರೀಮ್ ಆಗಲಿ ಏನೂ ಅಪ್ಲೈ ಮಾಡಬೇಡಿ. ನೀವು ಫೇಸಿಗೆ ಸ್ಟೀಮ್ ತೊಗೊಳ್ತೀನಿ ಅಂದರೆ ಏನಾದರೂ ಫೇಸಿಗೆ ಅಪ್ಲೈ ಮಾಡಿ, ಕ್ರೀಮನ್ನು ಅಥವಾ ಏನಾದರೂ ಫೇಶಿಯಲ್ನ ಅಪ್ಲೈ ಮಾಡಿಬಿಟ್ಟು ಸ್ಟೀಮ್ ತೊಗೋಬೇಕು. ಡೈರೆಕ್ಟಾಗಿ ಯಾವತ್ತೂ ಸ್ಟೀಮ್ ತೊಗೋಬಾರ್ದು ಫೇಸಿಗೆ. ಮಾಸ್ಕ್ ಹಾಕಿರೋದು ಯಾವುದೂ ಚೂರು ಕೂಡ ಮುಖದ ಮೇಲೆ ಇರಬಾರ್ದು. ಆ ರೀತಿ ಕ್ಲೀನಾಗಿ ಫೇಸನ್ನು ಕ್ಲೀನ್ ಮಾಡ್ಕೊಳ್ಳಿ ವೆಟ್ ಕ್ಲಾತಲ್ಲಿ. ನೆಕ್ಸ್ಟ್ ಸಿರಮ್. ಈ ಸಿರಮನ್ನು ಲಾಸ್ಟಿಗೆ ಅಪ್ಲೈ ಮಾಡ್ತೀವಿ. ಮಾಡಿಬಿಟ್ಟು ಒಂದು 2-3 ಟೈಮ್ಸ್ ಇದನ್ನು ಮಸಾಜ್ ಮಾಡಬೇಕಷ್ಟೆ. ಸ್ವಲ್ಪ ಅದು ಲಿಕ್ವಿಡ್ ಥರ ಇರುತ್ತೆ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಜಸ್ಟ್ ಸ್ವಲ್ಪ ಎಣ್ಣೆ ಥರ ಲಿಕ್ವಿಡ್ ಥರ ಇರುತ್ತಷ್ಟೆ. ಈ ಸಿರಮ್ ಗ್ಲೋ ಬರೋಕ್ಕಷ್ಟೆ, ಮತ್ತು ಇನ್ನೇನಿಲ್ಲ. ಫೇಸ್ ಗ್ಲೋ ಆಗಿರುತ್ತೆ, ಗ್ಲೋ ಕೊಡುತ್ತೆ ಅದು ನಮಗೆ ಚೆನ್ನಾಗಿ. ನೋಡಿ ಈ ಥರ ಮಾಡಿ. ಇದನ್ನು ಕೂಡ ನೀವು ಮಸಾಜರಲ್ಲಿ ಮಾಡ್ಕೋಬೋದು. ಇದು ಲಾಸ್ಟ್ ಸ್ಟೆಪ್. ನೋಡಿ ಪೂರ್ತಿಯಾಗಿ ಕಣ್ಣತ್ರ ಎಲ್ಲ ಚೆನ್ನಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ.
ಒಂದು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋಣ ಫೇಸು. ತಣ್ಣೀರಲ್ಲಿ ವಾಶ್ ಮಾಡೋಣ. ವಾಶ್ ಮಾಡಿದ್ದೀನಿ ನಾನು. ಫೇಸ್ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಆಗಿದೆ ಅಂತೇಳಿ. ನೆಕ್ಸ್ಟ್ ಡೇ ಅಂತೂ ಇನ್ನೂ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೀವು ಮನೇಲಿ ಟ್ರೈ ಮಾಡೋದು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.